RCB ಫ್ಯಾನ್ಸ್ ಹೇಗಿದೆ ಜೋಶ್? ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದಿ ಕ್ರಿಕೆಟ್ ಎಕ್ಸ್ಪರ್ಟ್ ಹೇಳಿದ್ರು ನಿನ್ನೆಯ ಮ್ಯಾಚ್ ಅಲ್ಲಿ KKR ವಿನ್ ಆಗುತ್ತೆ ಅಂತೇಳಿ. ಆದ್ರೆ RCB ಟೀಮ್ ಅದನ್ನ ರಾಂಗ್ ಆಗಿ ಪ್ರೂವ್ ಮಾಡಿ ಅವರ ಮುಖಕ್ಕೆ ಹೇಳಿದರೆ ಸೊ ಇದು RCB ಟೀಮ್ ಅಂತ ಹೇಳಿ. ಸೊ ನಿನ್ನೆಯ ಮ್ಯಾಚ್ ಅಲ್ಲಿ RCB ಟೀಮ್ ಗೆಲ್ಲೋಕೆ ಯಾರು ಮೇನ್ ರೀಸನ್ ಗೊತ್ತಾ? ಅಂದ್ರೆ ಸಾಕಷ್ಟು RCB ಫ್ಯಾನ್ಸ್ ಹೇಳ್ತಾ ಇದ್ದಾರೆ ಕೃಣಾಲ್ ಪಾಂಡ್ಯ ಮತ್ತು ಪಿಲ್ ಸಾಲ್ಟ್ ಈ ತರ ಪ್ಲೇಯರ್ಸ್ ಹೆಸರು ಹೇಳ್ತಾ ಇದ್ದಾರೆ. ಬಟ್ ನನ್ನ ವ್ಯೂನ ಪ್ರಕಾರ RCB ನಿನ್ನೆ ಮ್ಯಾಚ್ ಅಲ್ಲಿ ಗೆಲ್ಲೋಕೆ ಒನ್ ಆಫ್ ದಿ ಮೇನ್ ರೀಸನ್ ಟ್ರಂಪ್ ರೀಸನ್ ಅದು ಯಾರಂತೇಳಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಮುಂಚೆ ಇದೇ ಖುಷಿಯಲ್ಲಿ ಪ್ರತಿಯೊಬ್ಬ RCB ಫ್ಯಾನ್ಸ್ ವಿಡಿಯೋನ ಬೇಗ ಲೈಕ್ ಮಾಡಿದ್ರೆ ಲೈಕ್ ಬಟನ್ ಸ್ಮ್ಯಾಶ್ ಆಗಿರ್ಬೇಕು. ಎಕ್ಸ್ಪೆಕ್ಟ್ ಮಾಡ್ತಿದ್ದೇನೆ ಈ ಒಂದು ವಿಡಿಯೋ 10K ಲೈಕ್ಸ್ ಆಗ್ತವೆ ಅಂತೇಳಿ. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಮಾಡಿ. ಇದೇ ರೀತಿಯಾಗಿ RCB ಬಗ್ಗೆ ಮತ್ತು ಪ್ರತಿಯೊಂದು IPL 2025 ಟೀಮಿನ ಬಗ್ಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ಸ್ಟ್ರೈಟ್ ಅವೇ ನಿನ್ನೆಯ ಮ್ಯಾಚ್ ಹೇಗಿತ್ತಪ್ಪ ಅಂದ್ರೆ ಸಾಕಷ್ಟು ಅಂದ್ರೆ ಮೆಜಾರಿಟಿ ಆಫ್ ದಿ IPL ಫ್ಯಾನ್ಸ್ ಪ್ರಿಡಿಕ್ಟ್ ಮಾಡಿದ್ರು. ಸೊ ಆಬ್ವಿಯಸ್ಲಿ RCB ಫ್ಯಾನ್ಸ್ ಗೆ ಫ್ಯಾನ್ ಬೇಸ್ ಇದೆ RCB ಅಂತ ಹೇಳಿದ್ರು. ಆದ್ರೆ ಸಾಕಷ್ಟು ಕ್ರಿಕೆಟ್ ಎಕ್ಸ್ಪರ್ಟ್ ಪ್ರಿಡಿಕ್ಟ್ ಮಾಡಿದ್ರು KKR ವಿನ್ ಆಗುತ್ತೆ ಅಂತೇಳಿ. KKR ಟೀಮ್ ಫೈರ್ ಪವರ್ ಆಗಿದೆ ಸೊ ಮತ್ತು ಬ್ಯಾಲೆನ್ಸ್ ಆಗಿದೆ ಮತ್ತು ಪಿಚ್ಚು ಅದು KKR ಹೋಮ್ ಗ್ರೌಂಡ್. ಆ ಒಂದು ರೀಸನ್ ಮೇಲೆ KKR ವಿನ್ ಆಗುತ್ತೆ ಅಂತ ಹೇಳಿದ್ರು. ಆದ್ರೆ RCB ಟೀಮ್ ಅದೆಲ್ಲ ಉಲ್ಟಾ ಪಲ್ಟಾ ಮಾಡಿ ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟು ಪ್ರತಿಯೊಬ್ಬ RCB ಫ್ಯಾನ್ಸ್ ಮುಖದಲ್ಲಿ ಆ ಒಂದು ಮಿಂಚನ್ನು ತಂದಿದ್ದಾರೆ. ಆದ್ರೆ ನಿನ್ನೆಯ ಮ್ಯಾಚ್ ಅಲ್ಲಿ RCB ಗೆಲುವಿಗೆ ಮೇನ್ ರೀಸನ್ ಯಾರಪ್ಪ ಅಂದ್ರೆ ಆಬ್ವಿಯಸ್ ಆಗಿ ಅಲ್ಲಿ ಕೃಣಾಲ್ ಪಾಂಡ್ಯ ಅವರು ಒನ್ ಆಫ್ ದಿ ಮೇನ್ ರೀಸನ್ RCB ಗೆಲುವಿಗೆ. ಯಾಕೆಂದ್ರೆ ಮಿಡ್ಲ್ ಆಫ್ ದಿ ಓವರ್ ನಲ್ಲಿ ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮತ್ತು ಅಗ್ರೆಸಿವ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ಆ ಒಂದು ಟ್ಯಾಕ್ಟಿಕ್ಸ್ ನ ಯೂಸ್ ಮಾಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಅಲ್ಲಿ ಓಪನಿಂಗ್ ಅಲ್ಲಿ ಪಿಲ್ ಸಾಲ್ಟ್ ಅವರು ಪವರ್ ಪ್ಯಾಕ್ಡ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಪವರ್ ಪ್ಲೇಲಿ ಮತ್ತು ವಿರಾಟ್ ಸಹ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಆದ್ರೆ ಸಾಕಷ್ಟು RCB ಫ್ಯಾನ್ಸ್ ಡೌಟ್ ಪಡ್ತಾ ಇದ್ರು ಪಿಲ್ ಸಾಲ್ಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂದ್ರೆ ಲಾಸ್ಟ್ ಅಗೇನೆಸ್ಟ್ ಇಂಡಿಯಾ ವಿರುದ್ಧ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಸಾಕಷ್ಟು RCB ಫ್ಯಾನ್ಸ್ ಟ್ರೋಲ್ ಸಹ ಮಾಡಿದ್ರು ಪಿಲ್ ಸಾಲ್ಟ್ ಗೆ ಯಾವ ರೀಸನ್ ಮೇಲೆ ಪಿಲ್ ಸಾಲ್ಟ್ ಅವರ ಬೈ ಮಾಡಿದ್ರೆ ಅಂತೇಳಿ. ಆದ್ರೆ ನಾನು ಒಂದು ವಿಡಿಯೋ ಮಾಡಿದೆ. ಸೊ ಪಿಲ್ ಸಾಲ್ಟ್ ಕ್ವಾಲಿಟಿ ಪ್ಲೇಯರ್ ಕ್ಯಾಲಿಬರ್ ಇರುವಂತಹ ಪ್ಲೇಯರ್ ಡೆಫಿನೆಟ್ ಆಗಿ IPL 2025 ಅಲ್ಲಿ ಮೆಗಾ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿದೆ. ಆದ್ರೆ ಅದೇ ರೀತಿಯಾಗಿ ಪಿಲ್ ಸಾಲ್ಟ್ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. RCB ಗೆ ಏನ್ ಬೇಕು ಆ ಒಂದು ಸ್ಟಾರ್ಟ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜಾಶ್ ಹೆಜಲ್ವುಡ್ ಅಗೇನ್ ಸೂಪರ್ಬ್ ಬಾಲಿಂಗ್ ಪರ್ಫಾರ್ಮೆನ್ಸ್ ಪವರ್ ಪ್ಲೇಲಿ ಮತ್ತು ಡೆತ್ ಓವರ್ ಅಲ್ಲಿ ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸೊ ಇವರು RCB ಕ್ಯಾಂಪ್ ಗೆ ಜಾಯಿನ್ ಆಗುವಂತ ಮುಂಚೆ ಸಾಕಷ್ಟು RCB ಯ ಕ್ರೇಜಿ ಫ್ಯಾನ್ಸ್ ನನ್ನ ವಿಡಿಯೋ ಕೆಳಗಡೆ ಸಾಕಷ್ಟು ಕಾಮೆಂಟ್ ಮಾಡ್ತಾ ಇದ್ರು, ಗುರು ಜಾಶ್ ಹೆಜಲ್ವುಡ್ RCB ಗೆ ಬರ್ತಾರಾ ಅಥವಾ ಇಲ್ಲ, ಯಾಕೆಂದ್ರೆ ಇಂಜುರಿ ಆಗಿತ್ತು. ಸೊ ಆ ಒಂದು ರೀಸನ್ ಮೇಲೆ RCB ಕ್ಯಾಂಪ್ ಗೆ ಜಾಯಿನ್ ಆಗ್ತಾರಾ ಅಥವಾ ಇಲ್ಲ ಅಂತೇಳಿ ಸಾಕಷ್ಟು ಬಾರಿ ಕಾಮೆಂಟ್ ಮಾಡಿದ್ರು. ಅವರಿಗೆ ಸರಿಯಾದ ಆನ್ಸರ್ ಕೊಟ್ಟಿದೆ. ಅಗೇನ್ RCB ಫ್ಯಾನ್ಸ್ ಆ ಪ್ಲೇಯರ್ ಗೆ ಕಾಯ್ದಕ್ಕೆ ಸರಿಯಾದ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸೊ ಒನ್ ಆಫ್ ದಿ ಮೇನ್ ರೀಸನ್ RCB ನಿನ್ನೆ ಗೆಲುವಿಗೆ ಮುಖ್ಯ ಪಾತ್ರವನ್ನು ವಹಿಸಿದರು ಜಾಶ್ ಹೆಜಲ್ವುಡ್. ನೋ ಡೌಟ್ ಗುರು RCB ಗೆ ಮುಂದೆ ಬರುವಂತಹ ಮ್ಯಾಚ್ ಅಲ್ಲಿ ಶೋರ್ಲಿ ಮತ್ತೊಂದು ಸಲ ಸೂಪರ್ಬ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಜಾಶ್ ಹೆಜಲ್ವುಡ್, ಅದ್ರ ಬಗ್ಗೆ ನೋ ಡೌಟ್. ನೆಕ್ಸ್ಟ್ ಕೀ ಪ್ಲೇಯರ್ ಯಾರಪ್ಪ ಅಂದ್ರೆ ನಿನ್ನೆಯ ಮ್ಯಾಚ್ ಅಲ್ಲಿ ಅದು ನನ್ನ ಅದರ ಸುಯಶ್ ಶರ್ಮಾ. ಏನು ಗುರು ಸುಯೇಶ್ ಅವರಿಗೆ ನಿನ್ನೆ ನಾಯಿಗೆ ಹೊಡೆದರೆ ಅವ್ರಿಗೆ ಯಾಕೆ ಕೀ ಪ್ಲೇಯರ್ ಅಂತ ಹೇಳ್ತೀರ ಅಂತೇಳಿ ಕೆಲವೊಬ್ರು RCB ಫ್ಯಾನ್ಸ್ ಕಮೆಂಟ್ ಮಾಡಬಹುದು. ಆದ್ರೆ RCB ಫ್ಯಾನ್ಸ್ ನೆನಪಿರ್ಲಿ ಆ ಒಂದು ಸ್ಟೇಜ್ ಅಲ್ಲಿ ಆಂಡ್ರೆ ರಸಲ್ ವೆರಿ ಬಿಗ್ ವಿಕೆಟ್. ಇಫ್ ಸಪೋಸ್ ಆಂಡ್ರೆ ರಸಲ್ ನಿನ್ನೆ ಆ ಒಂದು ಮ್ಯಾಚ್ ಅಲ್ಲಿ ಇದ್ರಪ್ಪ ಅಂದ್ರೆ ಶೋರ್ಲಿ KKR ಡೆಫಿನೆಟ್ ಆಗಿ ಆ ಒಂದು 200+ ರನ್ಸ್ ನ ಸ್ಕೋರ್ ಮಾಡ್ತಾ ಇದ್ರು. ಸೊ ಅಂತ ಟೈಮ್ ಅಲ್ಲಿ ಸುಯೇಶ್ ಶರ್ಮಾ ಅವರು ಸೂಪರ್ಬ್ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟು ಆ ಒಂದು ಬಿಗ್ ವಿಕೆಟ್ ನ ತೆಗೆದರೆ ಅಲ್ಲಿ ಮಾತ್ರ ಸುಯೇಶ್ಗೆ ಅಪ್ರಿಸಿಯೇಷನ್ ಮಾಡಲೇಬೇಕು ಪ್ರತಿಯೊಬ್ಬ RCB ಫ್ಯಾನ್ಸ್. ಎಸ್ಪೆಷಲಿ ವೆರಿ ಇಂಪಾರ್ಟೆಂಟ್ ಆ ಒಂದು ಡಿಸಿಷನ್ ನಮ್ಮ RCB ಕ್ಯಾಪ್ಟನ್ ರಜಾತ್ ಪಾಟಿದಾರ್ಗೆ ಕೊಡ್ಲೇಬೇಕು. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ರಜಾತ್ಗೆ ಒಂದು ಬಿಗ್ ಸಲ್ಯೂಟ್ ಹೊಡಲೇಬೇಕು. ಯಾಕೆ ಗೊತ್ತಾ, ನಿನ್ನೆ ಆ ಒಂದು ಕ್ಯಾಪ್ಟನ್ಸಿ ಮಾತ್ರ ಫೈರ್ ಪವರ್ ಆಗಿತ್ತು ಮತ್ತು ಅವರ ಕ್ಯಾಪ್ಟನ್ಸಿಲಿ ಆ ಒಂದು ಕ್ಯಾಲಿಬರ್ ಎದ್ದು ಕಾಣುತ್ತೆ ಗುರು. ಆ ತರ ನಿನ್ನೆ ಆ ಒಂದು ಮ್ಯಾಚ್ ಅಲ್ಲಿ ಫ್ಯಾಬುಲಸ್ ಆಗಿ ಕ್ಯಾಪ್ಟನ್ಸಿ ಮಾಡಿದರೆ ರಜಾತ್ ವೆರಿ ಕೂಲ್ ಅಂಡ್ ಕಂಪೋಸ್, ನೋ ಟೆನ್ಷನ್ ನೋ ಪ್ರೆಷರ್. ನಾವು ಈ ಒಂದು ಮ್ಯಾಚ್ ಅನ್ನು ಗೆಲ್ತೀವಿ ಆ ಒಂದು ಕಾನ್ಫಿಡೆನ್ಸ್ ಮೇಲೆ ಗ್ರೌಂಡ್ ಗೆ ಎಂಟ್ರಿ ಕೊಟ್ಟಿದ್ರು. ವೆರಿ ಇಂಪಾರ್ಟೆಂಟ್. ಸುಯೇಶ್ ಶರ್ಮಾ ಅವರು ಅಷ್ಟೊಂದು ವರ್ಸ್ಟ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು. ಅವರ ಮೇಲೆ ನಂಬಿಕೆ ಇಟ್ಟು ಅವರ ಮೇಲೆ ಫೇತ್ ಅವರ ಮೇಲೆ ಕಾನ್ಫಿಡೆಂಟ್ ಇಟ್ಟುಕೊಂಡು ಅಪೋಸಿಷನ್ ಆಂಡ್ರೆ ರಸಲ್ ಅವರ ಬ್ಯಾಟಿಂಗ್ ಬಂದಾಗ ಅವರಿಗೆ ಮತ್ತೊಮ್ಮೆ ಬಾಲಿಂಗ್ ಕೊಟ್ಟರು.
ಆ ಒಂದು ರಿಸ್ಕ್ಗೆ ಸರಿಯಾದ ರಿವಾರ್ಡ್ ಸಿಕ್ಕಿದೆ. ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟರು ಸುರೇಶ್ ಶರ್ಮ ಅವರು. ಇದು ರಜಾತ್ ಪಾಟಿದಾರ್ ಆ ಒಂದು ಕ್ಯಾಪ್ಟನ್ಸಿ ಏನಂತೇಳಿ ಪ್ರೂವ್ ಮಾಡುತ್ತೆ. ಇವರ ಹತ್ರ ಆ ಒಂದು ಕ್ಯಾಪ್ಟನ್ಸಿ ಕ್ಯಾಲಿಬರ್ ಇದೆ ಗುರು. ನನ್ನ ವಿನ ಪ್ರಕಾರ ನಿನ್ನೆ ಮ್ಯಾಚ್ ಅಲ್ಲಿ ರಜಾತ್ ಅವರ ಕ್ಯಾಪ್ಟನ್ಸಿ ಯಾವ ರೀತಿ ತಪ್ಪಂದ್ರೆ ಔಟ್ ಆಫ್ 10 ಅಲ್ಲಿ ನಾನು ಔಟ್ ಆಫ್ 10 ಕೊಡ್ತೀನಿ. ಜಸ್ಟ್ ಆಸ್ ಎ ಕ್ಯಾಪ್ಟನ್ ಆಗಿ ಅಷ್ಟಲ್ಲ, ಆಸ್ ಎ ಪ್ಲೇಯರ್ ಆಗಿ ಫ್ಯಾಬುಲಸ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ರಜಾತ್ ಪಾಟಿದಾರ್. ಸೊ ಕಂಪ್ಲೀಟ್ಲಿ ಅಗ್ರಿ. ಸೊ RCBಗೆ ಫ್ಯೂಚರ್ ಕ್ಯಾಪ್ಟನ್ ಬಗ್ಗೆ ನೋ ಟೆನ್ಷನ್. ರಜಾತ್ ಪಾಟಿದಾರ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಕಾಂಟ್ ವೇಟ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಯಾವ ರೀತಿ ಕ್ಯಾಪ್ಟನ್ಸಿ ಮಾಡ್ತಾರೆ, ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾ ಇದ್ದಾಳೆ ಕಾಯ್ತಾ ಇದ್ದೀನಿ ಗುರು. ಸೊ ನನ್ನ ವಿನ ಪ್ರಕಾರ ನಿನ್ನೆ ಮ್ಯಾಚ್ ಅಲ್ಲಿ RCB ಗೆಲುವಿಗೆ ಒನ್ ಆಫ್ ದಿ ಮೇನ್ ರೀಸನ್ ಮತ್ತು ಟ್ರಂಪ್ ರೀಸನ್ ಅದು ಕ್ಯಾಪ್ಟನ್ ರಜಾತ್ ಪಾಟಿದಾರ್. ಸೊ RCB ಫ್ಯಾನ್ಸ್ ನೀವೇನಂತೀರಾ? RCB ಕ್ಯಾಪ್ಟನ್ ರಜಾತ್ ಪಾಟಿದಾರ್ಗೆ ಎಷ್ಟು ರೇಟಿಂಗ್ ಕೊಡ್ತೀರಾ ಮತ್ತು ನಿನ್ನೆ ಮ್ಯಾಚ್ ಗೆಲುವಿಗೆ ಯಾರು ಮೇನ್ ರೀಸನ್ ಅದು ಸಹ ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ KKR ಟೀಮಿನ ಬಗ್ಗೆ ಹೇಳ್ಬೇಕಾದ್ರೆ ಫಸ್ಟ್ ಹಾಫ್ ನಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು, ಆದ್ರೆ ಅವರು ಎಸ್ಪೆಷಲಿ ಡೆತ್ ಓವರ್ ಅಲ್ಲಿ ವರ್ಸ್ಟ್ ಆಗಿ ಬ್ಯಾಟಿಂಗ್ ಮಾಡಿದ್ರು. ಇಲ್ಲಿ ಮಾತ್ರ ಕ್ರೆಡಿಟ್ ಕೊಡಲೇಬೇಕು RCB ಬೌಲರ್ಸ್ ಗೆ. ಡೆತ್ ನಲ್ಲಿ ಫ್ಯಾಬುಲಸ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. 174 ಆ ಒಂದು ರನ್ಸ್ ವೆರಿ ವೆರಿ ಚೇಂಜಬಲ್. ಯಾಕೆಂದ್ರೆ KKR ಗ್ರೌಂಡ್ ವೆರಿ ಸ್ಮಾಲ್ ಆಗಿ ಗ್ರೌಂಡ್ ಇರುತ್ತೆ. ಸೊ ಆ ಒಂದು ರೀಸನ್ ಮೇಲೆ ಅಲ್ಲಿ ನಮ್ಮ RCB ಓಪನರ್ಸ್ ಪಿಲ್ ಸಾಲ್ಟ್ ಮತ್ತು ವಿರಾಟ್ ಫ್ಯಾಂಟಾಸ್ಟಿಕ್ ಆಗಿ ಸ್ಟಾರ್ಟ್ ಕೊಟ್ಟರು. ಆ ಒಂದು ರೀಸನ್ ಮೇಲೆ RCB ಈಸಿಯಾಗಿ ಗೆಲುವನ್ನು ಕಂಡಿದೆ. ಸೊ ಪಾಯಿಂಟ್ಸ್ ಟೇಬಲ್ ಟಾಪ್ ಇದೆ ಮತ್ತು ರನ್ ರೇಟ್ ಸಹ ಸೂಪರ್ಬ್ ಆಗಿದೆ. ಇದು ಮಾತ್ರ RCB ಫ್ಯಾನ್ಸ್ ಗೆ ಎಕ್ಸೈಟಿಂಗ್ ನ್ಯೂಸ್. ಸೊ ಕಾಂಟ್ ವೇಟ್ ನೆಕ್ಸ್ಟ್ ಮ್ಯಾಚ್ ಅಗೇನ್ಸ್ಟ್ CSK ವಿರುದ್ಧ ಆ ಒಂದು ಮ್ಯಾಚ್ ಗೋಸ್ಕರ ಕಾಯ್ತಾ ಇದೀವಿ. ನೋಡ್ಬೇಕು ಆ ಒಂದು ಮ್ಯಾಚ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ RCB ಟೀಮ್ ಅಂತ ಹೇಳಿ. ಸೊ ಇದು ವಿಡಿಯೋ. ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.